ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ವಿಡಿಯೋದಲ್ಲಿ ನಿಮಗೆ ABCD USMS ID ಯಾರು ಓಪನ್ ಮಾಡಿದ್ದೀರೋ ಅವ್ರಿಗೆಲ್ಲ ಈ ಥರ ತೋರಿಸ್ತಿದೆ. ನಿಮಗೆ USMS ID ಇದರಲ್ಲಿ ವೆಬ್ಸೈಟಲ್ಲಿ ABCD ಅಪ್ಡೇಟ್ ಮಾಡಿ ಅಂತ. ಇದನ್ನು ಯಾವ ರೀತಿ ಅಪ್ಡೇಟ್ ಮಾಡೋದು ಮತ್ತು ಯಾವ ರೀತಿ ABCD ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿ ತೋರಿಸ್ತಿದ್ದಾರೆ ಕ್ಲಿಕ್ ಹಿಯರ್ ಟು ಕ್ರಿಯೇಟ್ ABCD ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆಧಾರ್ ಅಥೆಂಟಿಕೇಷನ್ನ ತೋರಿಸುತ್ತೆ. ನಿಮಗೆ ಅದರಲ್ಲಿ ನಿಮ್ಮ ಆಧಾರ್ ನಂಬರ್ನ ಟೈಪ್ ಮಾಡಿ ಅದಕ್ಕೆ OTP ಬರುತ್ತೆ. ಅಂದರೆ ನಿಮ್ಗೆ ಯಾವುದು ರಿಜಿಸ್ಟರ್ ಆಗಿರ್ತೀರೋ ಆಧಾರು, ಅದಕ್ಕೆ ನಿಮಗೆ ಒಂದು OTP ಬರುತ್ತೆ. OTP ಕೊಟ್ಬಿಟ್ಟು ನೀವು ಅದನ್ನು ಆಥರೈಸ್ ಮಾಡಿ. ಅದಾದಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಡಿಜಿಲಾಕರ್ನ ಓಪನ್ ಮಾಡ್ಕೊಳ್ಳಿ. ಡಿಜಿಲಾಕರ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ವೆಬ್ಸೈಟಲ್ಲಿ ಇದ್ದರೆ ಡಿಜಿಲಾಕರ್ ಇದ್ದರೆ ನೀವು ಸೈನ್ ಇನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸೈನ್ ಅಪ್ ಮಾಡ್ಕೋಬೇಕಾಗುತ್ತೆ. ಏನಂದರೆ ನೋಡಿ, ಇಲ್ಲಿ ಡು ನಾಟ್ ಹ್ಯಾವ್ ಅಕೌಂಟ್ ಸೈನ್ ಅಪ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾರು ಅಕೌಂಟ್ ಇರಲ್ವೋ ಅವ್ರದ್ದು ತೋರಿಸುತ್ತೆ. ಇಲ್ಲಿ ಫುಲ್ ನೇಮು, ನಿಮ್ಮದು ನೇಮು, ಡೇಟ್ ಆಫ್ ಬರ್ತು, ಮೇಲು, ಮೊಬೈಲ್ ನಂಬರು ಮತ್ತು 6 ಡಿಜಿಟ್ ಸೆಕ್ಯೂರಿಟಿ ಪಿನ್ನ ಟೈಪ್ ಮಾಡ್ಕೊಂಡು ಸಬ್ಮಿಟ್ ಮಾಡಿದ್ರೆ ನಿಮಗೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಒಂದು OTP ಬರುತ್ತೆ, ಅದನ್ನು ಹಾಕಿದ್ರೆ ವೆರಿಫಿಕೇಷನ್ ಆಗುತ್ತೆ. ಇದ್ದವ್ರು ಏನು ಮಾಡಬೇಕಾದ್ರೆ ಸೈನ್ ಇನ್ ಕೊಟ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ನ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡಾದ್ಮೇಲೆ ನಿಮಗೆ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಇಕ್ಕಿದ್ರೆ ಅದನ್ನು ಟೈಪ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ಫರ್ಗೋಡ್ ಪಾಸ್ವರ್ಡ್ ಕೊಟ್ಬಿಟ್ಟು ಬೇಕಾದ್ರೆ ನೀವು ಆರಾಮಾಗಿ ರಿಟ್ರೀವ್ ಮಾಡ್ಕೋಬೋದು. ಈ ಥರ ಎಲ್ಲ ಆದಮೇಲೆ ನೋಡಿ, ಫಸ್ಟ್ ಟೈಮ್ ಓಪನ್ ಮಾಡಿದ್ರೆ OTP ಕೇಳುತ್ತೆ. ಇಲ್ಲ ಅಂದರೆ OTP ಕೇಳಲ್ಲ, ಹಂಗೆ ಓಪನ್ ಆಗುತ್ತೆ. ಸರಿನಾ? ಇಲ್ಲೆಲ್ಲ ಬಂದಾದಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಇದೆ, ABC. ಅದನ್ನು ABCD ಅಂತ ಕರೆಯೋದು. ನೀವೇನು ಮಾಡೋಕ್ಕಾಗುತ್ತೆ, ಆ ಅಕೌಂಟ್ ಇದೆಯಲ್ಲ ಅಲ್ಲಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ತೋರಿಸುತ್ತೆ ನೀವು ರಿಜಿಸ್ಟರ್ ಆಗಿದ್ದಾರೆ ಇದಕ್ಕೆ ಡಿಜಿಲಾಕರ್ಗೆ. ಆ್ಯಸ್ ಪರ್ ಆಧಾರು, ನೆಕ್ಸ್ಟ್ ಡೇಟ್ ಆಫ್ ಬರ್ತು, ಜೆಂಡರು ಎಲ್ಲ ತೋರಿಸುತ್ತಲ್ಲ. ಇಲ್ಲಿ ಐಡೆಂಟಿಟಿ ಟೈಪ್ ಅಂತ ಇದೆಯಲ್ಲ, ಇಲ್ಲಿಗೆ ಹೋಗ್ಬಿಟ್ಟು ರಿಜಿಸ್ಟರ್ ನಂಬರ್ ಅಂತ ಕ್ಲಿಕ್ ಮಾಡಿ ಓಕೆ ಕೊಟ್ಬಿಟ್ಟು ನೆಕ್ಸ್ಟು ಐಡೆಂಟಿಟಿ ವ್ಯಾಲ್ಯೂ ಅಂತ ಕೇಳ್ತಿದೆ. ಐಡೆಂಟಿಟಿ ವ್ಯಾಲ್ಯೂ ಅಂದರೆ ಏನಂದರೆ ನಿಮ್ಮದು USMS ID ಇರುತ್ತಲ್ಲ, ಅದನ್ನೇ ಟೈಪ್ ಮಾಡ್ಕೋಬೇಕಾಗುತ್ತೆ. ತೋರಿಸ್ತೀನಿ ನೋಡಿ. ಟೈಪ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಅಡ್ಮಿಷನ್ ಇಯರ್, ನಿಮ್ದು ಯಾವುದು ಅಡ್ಮಿಷನ್ ಇಯರ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮದು 2022 ಆಗಿದ್ದರಿಂದ 2022 ಕೊಟ್ಟಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಐ ಆಮ್ ಸ್ಟೂಡೆಂಟ್ ಅಂತ ಇದೆ. ಇಲ್ಲಿ ನೀವು ನಿಮ್ಮ ಕಾಲೇಜ್ನೇ ಮಾಡಿದ್ರೆ ಬರೋಲ್ಲ. ಇಲ್ಲಿ ಯಾವ ಯೂನಿವರ್ಸಿಟಿ ಅಂತ ಇರ್ತದಲ್ಲ ಅದನ್ನು ಯೂನಿವರ್ಸಿಟಿ ಕ್ಲಿಕ್ ಮಾಡಬೇಕಾಗುತ್ತೆ. ನಮ್ಮದು ಬೆಂಗಳೂರು ಯೂನಿವರ್ಸಿಟಿ ಅಂತ ಬ್ಯಾಂಗ್ಳೂರು ಯೂನಿವರ್ಸಿಟಿ ಕೊಡ್ತಾಯಿದ್ದೀನಿ. ಓಕೆ ಕೊಟ್ಟಾದಮೇಲೆ ಐ ಪ್ರೊವೈಡ್ ಮೈ ಕನ್ಸ್ಟೆಂಟ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಗೆಟ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇವರ ರಿಕ್ವೆಸ್ಟ್ ಹ್ಯಾಸ್ ಬೀನ್ ಸಬ್ಮಿಟೆಡ್, ಪ್ಲೀಸ್ ವೇಟ್ ಫಾರ್ ಕನ್ಫರ್ಮೇಷನ್ ಫ್ರಮ್ ದ ಇಶ್ಯೂವರ್ ಅಂತ ಬರ್ತಾಯಿದೆ. ಅದು ಬಂದಾದಮೇಲೆ ನಿಮಗೆ ಸಕ್ಸಸ್ಫುಲ್ಲಾಗಿ ನೋಡಿ ಇಷ್ಟು ಡಾಕ್ಯುಮೆಂಟ್ಸಲ್ಲಿ ಮೇಲ್ಗಡೆ ಅಪಾರ್ ID ಅಂತ ತೋರಿಸ್ತಾ ಇದೆ. ಅಪಾರ್ ID ಅಂತ ತೋರಿಸ್ತಿದೆಯಲ್ಲ, ಅದೇ ನಿಮ್ಮ ABCD. ಬೇಕಾದ್ರೆ ಅಲ್ಲಿ ಗೊತ್ತಾಗಲಿ ಅಂದರೆ ಅಲ್ಲೇ ಇದೆ ನೋಡಿ, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂತ ಇಲ್ಲೇ ಸೈಡಲ್ಲಿ ನಿಮಗೆ ತೋರಿಸ್ತಾ ಇದೆ. ಅದನ್ನು ಕ್ಲಿಕ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ PDF ಬರುತ್ತೆ. PDF ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ತೋರಿಸುತ್ತೆ ನೋಡಿ, ಹೆಸರು, ಡೇಟ್ ಆಫ್ ಬರ್ತು, ಜೆಂಡರು, ಮೇಲು, ಅಪಾರ್ ID ಅಂತ ಇದೆಯಲ್ಲ, ಅದನ್ನು ನೀವು ಕಾಪಿ ಮಾಡ್ಕೊಂಡು ಏನು ಮಾಡಬೇಕಾಗುತ್ತೆ ಅಂದರೆ ನಮಗೆ ತೋರಿಸ್ತಾನೆ ನಿಮಗೆ ಇಲ್ಲಿ ನೋಡಿ. ಇಲ್ಲಿ ನೋಡಿ ಈ ABCD ಅಂತ ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಕಾಪಿ ಮಾಡಿಬಿಟ್ಟು ಸಬ್ಮಿಟ್ನ ಕೊಟ್ಟರೆ ನಿಮಗೆ ಇದು ಆರಾಮಾಗಿ ನಿಮಗೆ ಅಪ್ಡೇಟ್ ಆಗುತ್ತೆ. ಇದೇ ಥರ ನೀವು ABCDನ ಕ್ರಿಯೇಟ್ ಮಾಡೋ ವಿಧಾನ. ಓಕೆ ಫ್ರೆಂಡ್ಸ್, ಇಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ABCD ಕ್ರಿಯೇಟ್ ಮಾಡಿಲ್ವೋ ಅವ್ರಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋಗೆ ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್.